ನಮಸ್ಕಾರ. ಇದು ಅಮೃತ್ ವಿಷಸ್ ಯೂಟ್ಯೂಬ್ ಚಾನಲ್. ಕಿರುಚಿತ್ರಗಳು ಹಾಗೂ ಕಲಾವಿದರ ಸಂದರ್ಶನವನ್ನು ರೆಕಾರ್ಡ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ತಾ ಇದ್ದೀವಿ. ನಾವೊಂದಷ್ಟು ಕನ್ನಡ ಕಲಾವಿದರು. ದಯವಿಟ್ಟು ಎಲ್ಲ ನೋಡಿ ಯೂಟ್ಯೂಬ್ ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಮನೆ ಮಸಣ ಅನ್ನೋ ಒಂದು ಕಿರುಚಿತ್ರವನ್ನು ನಾವು ಚಿತ್ರೀಕರಣ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮನೆ ಮಸಣ, ಮನೆಯಲ್ಲಿ ಜೀವನ ಮಾಡ್ತೀವಿ, ಕೊನೆಗೆ ಮಸಣಕ್ಕೆ ಹೋಗ್ತೀವಿ. ಯಾರೇ ಸತ್ರು ಮಸಣಕ್ಕೆ ಹೋಗ್ತೀವಿ. ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಎಲ್ರಿಗೂ ಹೇಳೋದು ಮಸಣ ಅಲ್ವಾ. ಅಷ್ಟೇ ಅಳತೆಯ ಜಾಗ, 3 ಅಡಿ ಮತ್ತೆ 6 ಅಡಿ. ಇದು ಹೇಗ್ ಬಂತು ಅಂತ ಗೊತ್ತಿಲ್ಲ. ಯಾರೋ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಹೇಳಿದ್ದಾರೆ, ಇಲ್ಲ ಅಷ್ಟಡಿ ತೆಗಿಬೇಕು, ಸತ್ತಾಗ ಮನುಷ್ಯನಿಗೆ ಅಷ್ಟು ಬೇಕು ಅಂತ. ನಮ್ಮಮ್ಮ ಹೇಳ್ತಾ ಇದ್ರು, ಯಾಕೆ ಅಷ್ಟು ಆಳ ಮತ್ತೆ ಅಗಲ ತೆಗಿತಾರೆ ಅಂದ್ರೆ, ನಾಯಿ ನರಿಗಳು ಎಳ್ಕೊಂಡು ಹೋಗ್ತವೆ. ಹೆಣ ಊತಾಗ ನಾಯಿ ನರಿಗಳು ಯಾರು ಅಲ್ಲಿರೋದಿಲ್ಲ, ಸಮಾಧಿ ಮಾಡ್ಬಿಟ್ಟು ಎಲ್ಲ ಎತ್ತ ಬಂದು ಬಡಗಾದ್ರೂ ಆಚೆ ಬರ್ತೀವಿ. ಯಾರೋ ಅಲ್ಲಿ ಕಾವಲಿರೋದಿಲ್ಲ ಮಸಾಣಕ್ಕೆ. ಸತ್ಯ ಹರಿಶ್ಚಂದ್ರ ಇರ್ತಾನೆ ಅನ್ನೋದು ಗೊತ್ತು ಅಷ್ಟೇ, ಬಟ್ ನಾವೆಲ್ಲೂ ನೋಡಿಲ್ಲ. ಹಂಗಾಗಿ ನಾಯಿ ನರಿಗಳು ಎಳ್ಕೊಂಡು ಹೋಗ್ತವೆ ಅಂತ ಹೇಳ್ಬಿಟ್ಟು ಆ ಥರ ಅಷ್ಟು ಆಳಕತ್ತೆ. ಆಳದಲ್ಲಿ ಮಲಗಿಸ್ದಾಗೂ ಅಲ್ಲಿ ಒಂದು ಹುಳ ಮನುಷ್ಯನ ಹೆಣವನ್ನ ತಿನ್ನಲಿಕ್ಕೆ ಶುರುವಾಗುತ್ತೆ. ಒಂದು 15-20 ದಿವಸ ಬಿಟ್ಮೇಲೆ ಏನೂ ಇರೋದಿಲ್ಲ. ಮೂಳೆಗಳನ್ನ ಸಿಗ್ಬೋದು, ಯಾಕಂದ್ರೆ ಮೂಳೆಗಳು ಕಡಿಲಿಕ್ಕೆ ಆಗೋದಿಲ್ಲ ಆ ಕೀಟಗಳಿಗೆ, ಆ ಹುಳಗಳಿಗೆ. ಅಷ್ಟೇ ಸಿಗೋದು, ಇನ್ನೇನೂ ಸಿಗೋದಿಲ್ಲ. ಇಲ್ಲಿ ಒಂದು ಜೀವನ ಇದನ್ನು ನಂಬಿಕೊಂಡು ಜೀವನ ಮಾಡುವಂತಹ ಒಂದು ಸಣ್ಣ ಕುಟುಂಬ. ಕೂರ ಅನ್ನೋ ವ್ಯಕ್ತಿ ಮಶಾಣದಲ್ಲಿ ಹೋಗಿ ಗುಂಡಿಗಳನ್ನ ತೆಗೆಯೋದು, ಹೆಣ ಯಾವ್ದಾದ್ರು ಬಂತು ಅಂದ್ರೆ ಮುಚ್ಚೋದು. ಅಲ್ಲಿ ಅವ್ರು ಕೊಡುವಂಥ ದುಡ್ಡು 100,000 ಅಥವಾ ಮತ್ತೆ ಅಲ್ಲಿ ನಿಮಗೆ ಧರ್ಮ ಬರುತ್ತೆ ಅಂತ ಆ ಕೊನೆಯಲ್ಲಿ ಒಂದು ಬಟ್ಟೆ ಹಾಕಿ ತಗೊಳ್ಳೋಂಥ ಚಿಲ್ಲರೆ ಕಾಸು. ಇಷ್ಟೇ ಅವರ ಜೀವನಕ್ಕೆ ಆಧಾರ. ಇವರಿಬ್ಬರಿಗೆ ಒಬ್ಬ ಮಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಲ್ಲಿ ಯಾವುದೋ ಜಾತ್ರೆಗೆ ಹೋಗಿ ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ. ಪಾಪ ಇವರಿಗೆ ಬಡತನ, ಹುಡುಕುವಂತಹ ಸ್ಥಿತಿ ಇರೋದಿಲ್ಲ. ಹುಡುಕಬೇಕು ಅಂದ್ರೆ ಬಸ್ಗಳಲ್ಲಿ ತಿರುಗಾಡಬೇಕು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಅಂತ ಸ್ಥಿತಿ ಇರಲ್ಲ. ಈ ಮಶಾಣದಲ್ಲಿ ಗುಂಡಿ ತೊಡೋ ಅನ್ನೋ ವ್ಯಕ್ತಿ ಹೆಂಗೆ ಜೀವನ ಮಾಡ್ಲಿಕ್ಕಾಗುತ್ತೆ? ಸರಿ ಆಗುತ್ತೆ. ಅದನ್ನ ಅವತ್ತಿನ ದಿನ ಗುಂಡಿ ತೋಡಿದ ದಿನ ಅವನು ಮಶಾಣ ಹೆಣ ಬಂದಿರ್ತ, ಅವನಿಗೆ ಏನೋ ಒಂದು ಸಂಪಾದನೆ ಸಿಗುತ್ತೆ. ಅದನ್ನ ತಂದು ಹೆಂಡತಿ ಹತ್ರ ಕೊಡೋದು. ಹೆಂಡತಿಗೂ ಒಂದು ಕುಡಿಯೋ ಅಭ್ಯಾಸ ಇರುತ್ತೆ. ದಿನ ಒಂದು ಸ್ವಲ್ಪ ತರ್ತಾನೆ, ಒಂದು ಕ್ವಾಟರ್ ತರ್ತಾನೆ, ಇಬ್ರು ಶೇರ್ ಮಾಡ್ಕೋತಾರೆ, ಕುಡಿತಾರೆ. ಮಲಗಿದಾಗ ಗಂಡ ಕತೆ ಹೇಳ್ತಾನೆ, ಇವತ್ತಿಂತ ಹೆಣ ಬಂದಿತ್ತು ಕಣೆ, ಯಾರೋ ಶ್ರೀಮಂತ ಸತ್ತೋಗ್ಬಿಟ್ಟಿದ್ದ, ಅವ್ರ ಮಕ್ಕಳು ಎಲ್ಲ ಬಂದಿದ್ರು, ಅವ್ರ ಮಗ ಎಲ್ಲೋ ಬಾಂಬೆಲೆಲ್ಲೋ ಇದ್ದ ಅನ್ಸುತ್ತೆ, ಮಶಾಣದಲ್ಲೇ ಕಿತ್ತಾಡ್ತಾ ಇದ್ರು, ಆಸ್ತಿ ಮಾಡಿದನೋ ಎಲ್ಲ ವಿನಿ ಮಾಡಿದಾನೋ ನಮ್ಮಪ್ಪ ಅಂತ, ಇನ್ನ ಗುಂಡಿ ಹೆಣ ಮುಚ್ಚೆ ಇಲ್ಲ ಅಂತ ಹೀಗೆ ಕಥೆಗೆಲ್ಲ ಹೇಳಿದ್ರು. ಮಾರನೇ ದಿವಸ ಒಂದು ಹುಡುಗ ಸತ್ತೋಗಿದ್ದಾನೆ, ಚಿಕ್ಕ ಹುಡುಗ, ಬೈಕ್ ಆಕ್ಸಿಡೆಂಟ್ ಅಲ್ಲಿ ಸ್ಪಾಟ್ ಔಟ್ ಆಗ್ಬಿಟ್ಟಿರ್ತಾನೆ. ಆ ಕತೆ ಬಂದು ಹೇಳ್ತಾನೆ. ಆವಾಗ ಗಂಗಿಗೆ ದುಃಖ ತಡೆಯಕ್ಕಾಗಲ್ಲ. ನನ್ನ ಮಗನು ಇದ್ದಿದ್ರೆ ಇವತ್ತು 18 ವರ್ಷದ ಹುಡುಗ ಆಗ್ತಾ ಅಂತ, ಅನ್ಯವಾಗ ಕಳೆದ್ಬಿಟ್ಟೆ, ನಾನು ಜಾತ್ರೆಗೆ ಬರಲ್ಲ ಅಂತ ಕೇಳಲಿಲ್ಲ ನೀನು ಅಂತ ಹೇಳಿ ಬೈತಾರೆ. ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಅನ್ನೋ ಒಂದು ಪದ ಎಲ್ರಿಗೂ ಸಿಕ್ಕಿದೆ. ಹಣೆ ಬರ ಅನ್ನೋದು ಹಣೆ ಬರ. ಅವನಿಗೆ ನಮ್ಮ ಹತ್ರ ಅನ್ನೋದ್ ಋಣ ಇರ್ಲಿಲ್ಲ ಅನ್ಸುತ್ತೆ, ಎಲ್ಲೋ ಒಂದ್ ಕಡೆ ಚೆನ್ನಾಗಿರ್ತಾನೆ ಬಿಡು ಅಂತ ಹೇಳಿ ಗಂಡ ಸಮಾಧಾನ ಮಾಡ್ತಾರೆ. ಹೀಗೆ ನಡೀತಾ ಇರುತ್ತೆ ಇವ್ರ ಜೀವನ. ಒಂದು ದಿವಸ ಹೆಂಡತಿ ಕೇಳ್ತಾಳೆ, ರೀ ನಾನೇನಾದ್ರೂ ಸತ್ತೋಗ್ಬಿಟ್ರೆ, ನಿನ್ಗಿಂತ ಮುಂಚೆ ಸತ್ತೋಗ್ಬಿಟ್ರೆ ನೀನು ಬಂದು ಯಾರ ಹತ್ರ ಕತೆಗಳು ಹೇಳ್ತೀಯ ದಿನ ಅಂತ. ಅಯ್ಯೋ ಬಿಡೆ, ಯಾಕಂಗ್ ಮಾತಾಡ್ತೀಯ, ನಿನ್ಗಿಂತ ಮುಂಚೆ ನಾನೇ ಸತ್ತೋಗ್ತೀನಿ, ನೀನು ಸತ್ತೋಗ್ಬಿಟ್ರೆ ನಾನೇನ್ ಮಾಡ್ಲಿ, ನನ್ಗೆ ಯಾರ ಮೇಲೆ ಊಟ ಹಾಕೋರು, ನನ್ನ ಬಟ್ಟೆ ಹಾಕೊಡೋರು ಯಾರು, ಹಾಗೆಲ್ಲ ಮಾತಾಡಬೇಡ ಅಂತ ಗಂಡ ಹೇಳ್ತಾನೆ. ಎಲ್ಲ ಕೇಳದೆ, ಪಾಪ ನಿನ್ಗಿಂತ ಮುಂಚೆ ನಾನೇ ಸಾಯ್ತೀನಿ ಬಿಡು, ನೀನ್ ಸತ್ ಮೇಲೆ ನಾನು ಸಾಯ್ತೀನಿ ಬಿಡು, ಯಾಕೆ ನಿನ್ಗೆ ಕಷ್ಟ ಅಂತ ಹೇಳ್ತೀವಿ ಹೇಳ್ತಾರೆ.
ಇವಾಗೆಲ್ಲ ಚಿತಾಗಾರ ಬಂದಿದೆ, ಕರೆಂಟಿಗೆ ದೇಹವನ್ನು ಕೊಟ್ಟರೆ 10 ನಿಮಿಷದಲ್ಲಿ ಬೂದಿಯಾಗಿ ಆಚೆ ಬರುತ್ತೆ. ಮಶಾಣಕ್ಕೆ ದಿನ ಹೆಣಗಳು ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಅಥವಾ ಮಶಾಣಕ್ಕೆ ಹೋಗಿ ಕೆಲಸ ಮಾಡುವಾಗ ನನಗೆ ದಿನ ಇವತ್ತು ಹೆಣ ಬರ್ಲಿ ಅಂತ ಕೇಳಕ್ಕಾಗತ್ತ? ಆಗಲ್ಲ. ಒಂದೊಂದ್ ದಿವಸ ಖಾಲಿ ಇರುತ್ತೆ, ಒಂದೊಂದ್ ದಿವಸ ಹೆಣ ಬರುತ್ತೆ, ಜೀವನ ನಡೀತಾ ಇರುತ್ತೆ. ಒಂದ್ ದಿವಸ ಹಿಂಗೆ ಖಾಲಿ ಇದ್ದಾಗ ಅವತ್ತು ಯಾವುದೇ ಹೆಣ ಬರಲ್ಲ, ಸಂಜೆ ಆಗ್ಬಿಡುತ್ತೆ. ಅವನ ಜೊತೆ ಇನ್ನೊಬ್ಬ ಪಾರ್ಟ್ನರ್ ಇರ್ತಾನೆ ಬಿಲ್ಡಿಂಗ್ ತೋಡಕ್ಕೆ. ಇವತ್ತು ಯಾವುದೇ ಹೆಣ ಬರಲ್ಲ ಅನ್ಸುತ್ತೆ ಕಣ, ಹೋಗ್ಲಿ ನಡಿಯೋ, ಸಂಜೆ ಆಯ್ತು, ಇದೇನು ನಮ್ಗೇನು ಬರ್ತಲ್ಲ ಅಂತ ಹೇಳ್ಬಿಟ್ಟು ಇಬ್ರು ಹೊರಡಕ್ಕೆ ಬರ್ತಾರೆ. ಪೂರ ಬಂದಾಗ, ಗೇಟಿಗೆ ಬಂದಾಗ ಒಬ್ಬ ರಾಜಕೀಯ ವ್ಯಕ್ತಿಗಳು ಕೂತ್ಕೊಂಡು ಹೋಗ್ತಾ ಇದ್ದಾರೆ, ನಿಮ್ಮ ಮತ ನನ್ನ ಪಕ್ಷಕ್ಕೆ ಹಾಕಿ ಅಂತ. ಇವನಿಗೆ ಕೂರನಿಗೆ ಬಂದು ಹೇಳ್ತಾರೆ, ನಿನ್ನ ಓಟು ನಿಮ್ಮ ಮನೇದು 2, ನಿನ್ನ ಓಟು ನಿಮ್ಮ ಹೆಂಡತಿ ಓಟು ನನಗೆ ಬರಬೇಕು, ಬೀಳಬೇಕು. ಆಯ್ತು ನಿಮಗೆ ಹಾಕ್ತೀನಿ ನಾನು ಅಂತ. ಸರಿ. ಇವನಿಗೆ ಕೂರನಿಗೇನೋ ಒಂದು ಶಾಕು, ರಾಜಕೀಯದವ್ರು ಬಂದ್ರಲ್ಲ ಏನೋ ಕೊಡ್ತಾರೇನೋ ಅಂತ. ಆಮೇಲೆ ಅವನು ಅಸಿಸ್ಟೆಂಟ್ ಅವ್ರ ಕಡೆ ಇರ್ತಾರಲ್ಲ, ಕೈ ಕೊಡೋ ಅವ್ನಿಗೆ ಏನಾದ್ರು ಅಂತಾರೆ, 1 ಬಾಟ್ಲಿ ಎಣ್ಣೆ ಕೊಡ್ತಾರೆ. ಎಣ್ಣೆ ಕೊಟ್ಬಿಟ್ಟು ನಮ್ಗೆ ಯಾಕೆ ಕೊಟ್ಟು ಸರಿನ, ಬುದ್ಧಿ ನಿಮಗೆ ಹಾಕ್ತೀನಿ, ನಿಮಗೆ ನಮ್ಮಿಬ್ಬರು ಒಟ್ಟು ನಿಮಗೆ ಅಂತ. ಆ ಕಡೆಗೆ ಹೋದ್ಮೇಲೆ ಇವತ್ತೇನು ಇಲ್ಲ ಅನ್ಕೊಂಡಿದ್ದೆ, ಕುಡಿಯೋಕ್ಕೆ ಗಂಗೆಗೂ ಉಪವಾಸ ಮಲಗಿಸ್ಕೊಡ್ತಾ ಇದ್ದೆ, ಇವತ್ತು ಹೆಂಗೋ ಸಿಕ್ತಲ್ಲ ನಮ್ಗೆ 1 ಬಾಟ್ಲಿ ಅಂದ್ಬಿಟ್ಟು ಹಿಡ್ಕೊಂಡು ಸೀದಾ ಮನೆಗೆ ಬರ್ತಾನೆ. ಕಾಸಿರಲ್ಲ ಅವತ್ತು ಅವನು ಅವತ್ತಿನ ಜೀವನಕ್ಕಷ್ಟೇ ಅವರು 1 kg ಅಕ್ಕಿ, ಆ ರಾತ್ರಿಗೆ ಏನು ಊಟಕ್ಕೆ ಬೇಕೋ ಅಷ್ಟಕ್ಕಷ್ಟೇ ಅವ್ರ ಸಂಪಾದನೆ ಇರುತ್ತೆ. ಇವತ್ತೇನು ಇಲ್ವಲ್ಲಪ್ಪ, ಅಕ್ಕಿನೂ ಇಲ್ವಲ್ಲ, ತಗೊಂಡೋಗಕ್ಕೆ ಅಂತ ಹೇಳ್ಬಿಟ್ಟು ಜೋಬಿಗೆ ಎಣ್ಣೆ ಇರೋವಾಗ ಜೋಬಿಗೆ ಇಡಕ್ಕೆ ಅಂತ ಕೈ ಹಾಕ್ತಾನೆ. ಅಲ್ಲೊಂದು 20 ರೂಪಾಯಿ ಸಿಗುತ್ತೆ. ಯಾವಾಗಲೂ ಗಂಗಿ ಬಟ್ಟೆ ಒಗೆಗ ಮರ್ತು ಬಿಟ್ಟಿರ್ತಾಳೆ ಪಾಪ 20 ರೂಪಾಯಿನ. ಸರಿ 20 ರೂಪಾಯಿ ತೆಗೆದು ನೋಡಿದಾನೆ, ಭಾಳ ಖುಷಿ ಆಗುತ್ತೆ ಅವನಿಗೆ. 20 ರೂಪಾಯಿ ಸಿಕ್ತು ನನಗೆ, ಹೆಂಗೋ ಆಯ್ತು ಅಂತ ಹೇಳ್ಬಿಟ್ಟು 1 2 ಬಂದು ತಗೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದು ಹೆಂಡತಿ ಕೇಳ್ತಾಳೆ, ಏನು ಇವತ್ತು ಬಂದು ತಂದಿದ್ಯಪ್ಪ? ನಮ್ಮ ಯಾರು ಬರಲಿಲ್ಲ ಇವತ್ತು, ಹೆಣಬ್ಬ ಅಂತ ನಾವು ಕೇಳ್ಕೊಳಕ್ಕಾಗತ್ತ ದಿನ ದೇವ್ರಿಗೆ ಅಂತ. ಸರಿ ಬಿಡು, ಇದೇನು ನಮ್ಗೇನು ಹೊಸ್ತಲ್ಲ, ನಮಗೂ ವಯಸ್ಸಾಯ್ತು, ಏನಾಗ್ತಿ ಮಲಕಾರಣ ಅಂತೇಳಿ ಬಂದು ತಿಂದು ಆ ಎಣ್ಣೆ ರಾಜಕೀಯ ಅವ್ರದ್ದು ಕುಟ್ಕಂತ ಎಣ್ಣೆ ಕುಡಿದು ಮಲ್ಕೊತಾರೆ. ಆ ರಾಜಕೀಯದವ್ರದ್ದು ಎಣ್ಣೆ ಕುಡಿಯುವಾಗ ಗಂಗಿ ಹೇಳ್ತಾಳೆ, ಏನೋ ಒಂಥರ ಇದೆಯಲ್ಲ ಇವತ್ತು, ನಾವು ಇಷ್ಟದಿಂದ ಕುಡಿತಾ ಇದ್ದೀವಿ ಒಂಥರ ಇತ್ತು, ಇವತ್ತೇನೋ ಒಂಥರ. ಯಾವ ಕುಡಿಯಮ್ಮಿ, ಅದೇನೋ ಧರ್ಮಕ್ಕೆ ದಟ್ಟಿ ಕೊಟ್ರೆ ಹಿತ್ಲಲ್ಲೋಗಿ ಮಳ ಹಾಕಿದ್ರ, ಇವತ್ತು ಹಂಗೆ ಉಪವಾಸ ಮಲ್ಕೊಬೇಕಾಗುತ್ತಾ? ಇನ್ನು ರಾತ್ರೆಲ್ಲ ನಿದ್ದೆ ಬರ್ತಾ ಇರ್ಲಿಲ್ಲ, ಹೆಂಗೋ ಕುಡಿದ್ಬಿಟ್ಟು ಹೆಂಗೋ ಮತ್ತಲ್ಲಿ ಮಲ್ಕೊಂಬಿಟ್ರೆ ನಿದ್ದೆ ಬಂದ್ಬಿಡ್ತೈತಿ ಅಂತೇಳಿ ಇಬ್ರು ಕುಡಿದು ಮಲ್ಕೋತಾರೆ. ಬೆಳಗ್ಗೆ ಆಗುತ್ತೆ. ಕ್ಲೈಮ್ಯಾಕ್ಸು. ಈ ಕಿರುಚಿತ್ರವನ್ನು ಅಮೃತ್ ವಿಷನ್ ಸ್ಪೀಕರ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಣೆ ಮಾಡಿ ನಿಮ್ಮ ಲೈಕು ಮತ್ತು ಕಮೆಂಟ್ ಕೊಡಿ. ನಮಸ್ಕಾರ.